ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ವಿ. ಬಿಜೆಪಿ ಒಳಗಡೆ ಏನಾಗ್ತಿದೆ ಅನ್ನುವಂಥದ್ದು ಇವತ್ತಿನ ಚರ್ಚಾ ವಿಷಯವಾಗಿತ್ತು. ಬಿ ಆರ್ ಪಾಟೀಲ್, ಅಶ್ವಥ್ ನಾರಾಯಣ್, ಸುದರ್ಶನ್ ಸಾಕಷ್ಟು ಮಾತಾಡಿದ್ದಾರೆ. ಅಂತೂ ಎಲ್ಲೋ ಒಂದು ಕಡೆಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ ನಾಯಕರುಗಳಿಗೆ, ಶಾಸಕರು. ಇದೇ ರೀತಿ ನೀವು ಮುಂದುವರೆದರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗಿದೆ. ಅದನ್ನು ಬಹುಶಃ ಅಶ್ವಥ್ ನಾರಾಯಣ್ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಖಂಡಿತವಾಗಲೂ ಇಂಥದ್ದೊಂದು ಸಂದೇಶ ರವಾನೆ ಆಗಿದೆ ಅನ್ನುವಂಥದ್ದು ಸತ್ಯ. ಏನಂತೀರಿ? ಇಲ್ಲ, ಆ ಥರದ್ದು ಇಲ್ಲ. ನೀವು ನಾಯಕರುಗಳು ನೀವೇನಿದ್ದೀರಾ ಒಟ್ಟಾಗಿರಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲ ಒಂದೇ ಹೇಳಿ ಇದೆ. ಪಾರ್ಲಿಮೆಂಟ್ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಾಯಕರೆಲ್ಲ ಒಂದಾಗಿರಬೇಕು ಅಂದರೆ ಯಡಿಯೂರಪ್ಪನವರು ಸೇರಿಸ್ಕೊಂಡ ಇಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಹಾಗಾದ್ರೆ ಮತಭೇದ ಇದೆ ಅಂತ, ಇದ್ದ ಬಿಜೆಪಿಯಲ್ಲಿ ಮತಭೇದ ಇದೆ ಅಂತ ಸರ್ ಎಲ್ಲ ಪಾರ್ಟಿನಲ್ಲೂ ಇದ್ದೇ ಇರ್ತಲ್ಲ. ಈಗ ನಾಯಕರೆಲ್ಲ ಒಂದಾಗಬೇಕು ಅನ್ನೋಂಥ ಶಾಸಕರು ಏನಾದರೂ ಹೇಳಿದ್ರೆ ಇದ್ದ ಬಿಜೆಪಿಯಲ್ಲೇ ಮತಭೇದ ಇದೆ. ಈಗ ಅಶ್ವತ್ಥನಾರಾಯಣ ಕೇಳಿ ಪಾಟೀಲ್, ಎಲ್ಲ ಪಾರ್ಟಿನಲ್ಲೂ ಸಹ ಅದು ಒಂದು ವೇಳೆ ಏನಾನ ಅದು ಇಲ್ಲ ಅಂತ ಹೇಳಿದ್ರೆ, ಆ ಥರ ಇಲ್ಲ ಅಂತ ಹೇಳಿದ್ರೆ ಅದು ಈ ಸರ್ವಾಧಿಕಾರಿ ಪಾರ್ಟಿ ಯಾರನ್ನ ಒಬ್ಬ ನಾಯಕರಿದ್ರೆ ಅಲ್ಲಿ ಇರಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಳಿರ್ಬೇಕಾಗಿದ್ರೆ ನಿಮ್ಮ ಬಿಜೆಪಿಯಲ್ಲಿ ಒಳಗಡೆ ಎಲ್ಲ ಸರಿ ಇಲ್ಲ ಅಂತ ಅರ್ಥ. ಸರ್ ಎಲ್ಲ ಪಾರ್ಟಿನಲ್ಲೂ ಅಸಮಾಧಾನ ಸಮಾಧಾನ ಅನ್ನೋದು ಇದ್ದೇ ಇರ್ತದೆ. ಎಲ್ಲವೂ ಸಮಾಧಾನವಾಗಿ, ಕಾಂಗ್ರೆಸ್ ಅಂತ ಪಾರ್ಟಿನಲ್ಲೂ ಅಸಮಾಧಾನ ಇರೋದಿಲ್ವಾ? ನಿಮ್ಮ ಪಾರ್ಟಿನಲ್ಲಿ ಸರ್ ಇರೋ 4 ಜನ 5 ಜನ MLA, ಅಲ್ಲೇನು ಅಸಮಾಧಾನ ಇಲ್ಲ? ಏನಿಲ್ಲ, ನಮ್ಮಲ್ಲಿ ಏನಿಲ್ಲ. ಕೇಳಿ ಸರ್, ನಿಮ್ಮಲ್ಲಿ ಶೋಭಾ ಬಗ್ಗೆ ಎಲ್ಲರೂ ಸಮಾಧಾನವಾಗಿದ್ದೀರಾ ನೀವು? ಸರ್ ಹೇಳಿ ಸರ್, ಸರ್ ನಿಮ್ಗೆ ಹೊಸಬ್ರು ಅವರು, ನಿಮ್ಗೆ ಹೊಸಬ್ರು 6 ಜನ ಶಾಸಕರಲ್ಲಿ ಯಾವುದೇ ಮತಭೇದಗಳಿಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ. ಪಾರ್ಟಿ ಟೀಮ್ ಅಂತ ಬಂದಾಗ ಎಷ್ಟು ಅಸಮಾಧಾನ ನಮ್ಮ ಪಾರ್ಟಿ ವಿಷಯ ಹೇಳ್ತೀರಿ? ನೀವು ಹೇಳಿದ್ರಲ್ಲ, ಅಲ್ಲ ನೀವು ಇವತ್ತು ರಂಗನಾಥ್ ಅವ್ರು ಕೇಳಿದಾಗೆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದ ಕಾರಣಕ್ಕಾಗಿ ಇವತ್ತು ಬರ್ತಾ ಇದೆ ವಿಷಯ. ಇಲ್ಲಿದ್ರೆ ಚರ್ಚೆ ಆಗದಿದ್ರೆ ವಿಷಯನೇ ಬರ್ತಿರ್ಲಿಲ್ಲ. ಇದು ನಿಮ್ಮಲ್ಲಿ ಮೀಟಿಂಗ್ ಮಾಡಲ್ಲ, ನಿಮ್ಮಲ್ಲಿ ಚರ್ಚೆ ಆಗೋ ವಿಷಯ ಬರಲ್ಲ. ಮೀಟಿಂಗ್ ಭಾಳ ಆಗಿದಾವೆ. ರೀಜನಲ್ ಪಾರ್ಟಿನಲ್ಲಿ ಎಲ್ಲೂ ಡೆಮೋಕ್ರಸಿ ಇರೋದಿಲ್ಲ, ಅಲ್ಲಿ ಮೀಟಿಂಗ್ ಸೇರಲ್ಲ ನಿಮ್ಮ ಪಾರ್ಟಿನಲ್ಲಿ. ಸರ್ ಇದು ರೀಜನಲ್ ಪಾರ್ಟಿಗಳು ನೀವೆಲ್ಲ ಇರ್ತದೆ. ನೀವು ಕರುಣಾನಿಧಿ ಪಾರ್ಟಿ, ಜಯಲಲಿತಾ ಪಾರ್ಟಿನಲ್ಲಿ ಪ್ರಜಾಪ್ರಭುತ್ವ ಇದೆ, ಆ ಪಾರ್ಟಿ ಒಳಗಡೆ ಅಂತ ಹೇಳಿದ್ರೆ ಯಾವುದೇ ರೀಜನಲ್ ಪಾರ್ಟಿನಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇರಲ್ಲ, ಮಾತಾಡೋಕೆ ಯಾರಿಗೂ ರೈಟ್ಸ್ ಇರೋದಿಲ್ಲ. ಅಲ್ಲಿ ನಮ್ಮ ಇಬ್ಬರು ಸ್ನೇಹಿತರು JDS ಅಲ್ಲಿ ಇದೆಯಾ ತರ? ನಮ್ಮ ಇಬ್ಬರು ಸ್ನೇಹಿತರು ಇವತ್ತು ವಿಧಾನಮಂಡಲಕ್ಕೆ ಹೋಗಿ ಬಂದಿದ್ದಾರೆ. ಹೆಂಗ್ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ. ರಾಜ್ಯಪಾಲರು ಅಷ್ಟು ಒಳ್ಳೆ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರದ ಮುಂದಿನ ವರ್ಷದ ಗುರಿ ಧ್ಯೇಯಗಳ ಬಗ್ಗೆ, ಯೋಜನೆಗಳ ಬಗ್ಗೆ. ಅದೆಲ್ಲವನ್ನು ಕೂಡ ಮರೆಮಾಚಿ ಜನರನ್ನ ದಿಕ್ ತಪ್ಪಿಸಿ ಆ ಎಲ್ಲ ವಿಷಯಗಳನ್ನು ಹೇಳಿದ್ರೆ ಮತ್ತೆ ಜನರ ಮನಸ್ಸಿಗೆ ಎಲ್ಲಿ ಹೋಗ್ತದೋ, ಎಲ್ಲಿ ಮೈಲೇಜ್ ಕೊಡಬೇಕಾಗುತ್ತೋ ಅಂತ ಈಗ ಬರೀ ರಾಜಕಾರಣ ಮಾತಾಡ್ಕೊಂಡು ನೀವು ಸ್ಪೀಕರ್ ಆಗಿದ್ದು, ಸಂವಿಧಾನದ ವ್ಯಾಪ್ತಿನಲ್ಲಿ ಕೆಲಸ ಮಾಡಿದಂತವ್ರು ಸುದರ್ಶನರು ಸ್ಪೀಕರ್ ಆಗಿದ್ದವರು. ಈ ಭಾಷಣ ಯಾರು ಒಪ್ಕೊಂಡ್ಬಿಟ್ರೆ ಸಂವಿಧಾನದ ರೀತಿ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳೋಕೆ? ಯಾವ ಅವಧಿಯೊಳಗಿನ ರಾಜ್ಯಪಾಲರ ಭಾಷಣವನ್ನು ಕೂಡ ಯಾರು ಒಪ್ಕೊಂಡಿಲ್ಲ. ಅಲ್ಲ, ಆದ್ರೆ ಇವತ್ತು ಮಾಡಿರ್ತಕ್ಕಂಥ ಕೆಲಸ ಮಾಡಿ ಈಗ ಆಗಿದ್ರೆ ಒಂದು ಕೆಲಸ ಮಾಡಿ. ಈಗ ಯಾವಾಗ ಹೊಸ ಸರ್ಕಾರಗಳು ಬಂದಿದ್ದಾವೆ, ಆ ಹೊಸ ಸರ್ಕಾರ ಪ್ರಾರಂಭದ ರಾಜ್ಯಪಾಲರ ಭಾಷಣಗಳನ್ನೇ ಒಂದು ಚರ್ಚೆ ಮಾಡೋಣ. ಅದ್ರ ಕಾಪೀಸ್ ಇದೆ ಅವೈಲಬಲ್, ಹೌದಾ? ನಮ್ಮ ಲೆಜಿಸ್ಲೇಚರ್ ನೋಟಿಸ್ ಬ್ರಾಂಚಲ್ಲೇ ಸಿಗುತ್ತೆ, ಅದೆಲ್ಲವೂ ಕೂಡ ಸಿಗುತ್ತೆ. ಈಗ 83ರಲ್ಲಿ ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಬಂತು. ಆ ಮೊದಲನೇ ರಾಜ್ಯಪಾಲರ ಭಾಷಣ ಹೇಗಿತ್ತು? 89ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ. ಒಂದ್ ನಿಮಿಷ, ಒಂದ್ ನಿಮಿಷ. 89ರಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರದ ಮೊದಲ ರಾಜ್ಯಪಾಲರ ಭಾಷಣ ಹೇಗಿದೆ? 94ರಲ್ಲಿ ದೇವೇಗೌಡರ ಸರ್ಕಾರ ಬಂತು, ದೇವೇಗೌಡರ ಸರ್ಕಾರದ ಮೊದಲ ರಾಜ್ಯಪಾಲರ ಭಾಷಣ ಹೇಗಿದೆ? 99ರಲ್ಲಿ ಕೃಷ್ಣರವರ ಸರ್ಕಾರ ಬಂತು, ಆ ಮೊದಲ ರಾಜ್ಯಪಾಲರ ಭಾಷಣ ಹೇಗಿದೆ? ಈಗ ನೀವು ಬಹಳ ದಿನಗಳಿಂದ ರಾಜಕೀಯ ನೋಡ್ತಿರೋರು, ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಯಾರಾದರೂ ರಾಜ್ಯಪಾಲರು ಹಿಂದಿನ ಸರ್ಕಾರ ಎಲ್ಲೋ ಕಡೆ ಕರ್ನಾಟಕದ ಘನತೆ ಗೌರವವನ್ನು ಮಣ್ಣುಗೂಡಿಸ್ತು, ಸೊ ಅದನ್ನು ಮತ್ತೆ ಮರಳಿ ತರಬೇಕಾಗಿದೆ ಅನ್ನುವಂಥ ಮಾತನಾಡಿಯಾರ? ನೋಡಿ, ಹಿಂದಿನ ಸರ್ಕಾರಗಳಲ್ಲಿ ಆಗ ಹೋಗಿರ್ತಕ್ಕಂಥ ಘಟನೆಗಳ ನೆನಪನ್ನ ಖಂಡಿತವಾಗಿ ಅವರೇ ಆಡಿ ಹೊಗಳಿ ಸರ್ಕಾರನ ಇವತ್ತು ಟೀಕೆ ಮಾಡ್ತಾರೆ ಅಂತ ಇದನ್ನೇ ಹೇಳೋದು. ನೋಡಿ, ಸಂವಿಧಾನದ ಪರಿಚಯವನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ರಾಜ್ಯಪಾಲರ ಜವಾಬ್ದಾರಿಯನ್ನು, ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿಯಾಗಿ ತಮ್ಮ ಜವಾಬ್ದಾರಿಗಳನ್ನು ಅವರು ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಂವಿಧಾನದಲ್ಲಿ ನಿರ್ದೇಶನಗಳಿದ್ದಾವೆ. ಆ ಪ್ರಕಾರ ರಾಜ್ಯಪಾಲರು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದ್ ನಿಮಿಷ ರಂಗನಾಥ್, ಪಕ್ಷಾತೀತವಾಗಿರಬೇಕು. ಆರ್ಟಿಕಲ್ 175 ಮತ್ತು ಆರ್ಟಿಕಲ್ 176ಕ್ಕೆ ವ್ಯತ್ಯಾಸ ಇದೆ. 175ರಲ್ಲಿ ಅವರು ತಮ್ಮ ಅಡ್ರೆಸ್ಸನ್ನು ಮಾಡಬಹುದು, ಅವರಿಗೆ ತಮಗೆ ಅನಿಸಿದ್ದನ್ನು, ತಮ್ಮ ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಇದೆ, ಮೆಸೇಜನ್ನು ಸದನಗಳಿಗೆ ಕಳಿಸೋದಕ್ಕೆ ಅವಕಾಶಗಳಿದ್ದಾವೆ.
ಆದರೆ ಇದು ಸ್ಪೆಷಲ್ ಅಡ್ರೆಸ್ 176 ಗೊತ್ತಾಯ್ತಲ್ಲ, ಇಲ್ಲಿ ನಿರ್ದಿಷ್ಟವಾಗಿ ಅವ್ರು ಹೇಳಬೇಕಾಗತ್ತೆ. ಹಾಗಾಗಿ ನೀವು ವ್ಯತ್ಯಾಸಗಳನ್ನ ನೀವು ತಿಳ್ಕೊಳ್ಳದೇನೆ ಗವರ್ನರ್ ಹಾಗೆ ಹೇಳ್ಬೋದಾ ಹೀಗೆ ಹೇಳ್ಬೋದಾ ಅಂತ ಹೇಳಿದ್ರೆ ಅಲ್ಲ ನೀವು ಕೂಡ ಆರ್ಟಿಕಲ್ಗಳನ್ನು ಹೇಳಿ ನಮಗೆ ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದೀರಿ. ನಾನೇನು ಗೊಂದಲ ಮಾಡ್ತಾ ಇಲ್ಲ. ಸಂವಿಧಾನದಲ್ಲಿ ನನ್ನ ಪ್ರಶ್ನೆ ಅತ್ಯಂತ ಸರಳವಾಗಿದೆ. ಅಲ್ಲಲ್ಲ, ಸಂವಿಧಾನದಲ್ಲಿ ಇರುವಂತ ವಿಷಯವನ್ನ ನಾನು ಹೇಳ್ತಾ ನನ್ನ ಇದ್ದೇನೆ. ಪ್ರಶ್ನೆ ಅತ್ಯಂತ ಸರಳವಾಗಿದೆ. ಹಿಂದೆ ರಾಜ್ಯಪಾಲರು ಏನು ಭಾಷಣ ಮಾಡಿದ್ರು ಆ ಸಂದರ್ಭದಲ್ಲಿ ಹಿಂದಿನ ಸರ್ಕಾರಗಳು ಕರ್ನಾಟಕದ ಘನತೆ ಗೌರವವನ್ನು ಮಣ್ಣುಗೂಡಿಸಿವೆ, ಅದನ್ನ ಮತ್ತೆ ನಾವು ಮರಳಿ ಸ್ಥಾಪನೆ ಮಾಡಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಕರ್ನಾಟಕದ ಮಹತ್ವವನ್ನು ಹೆಚ್ಚು ಮಾಡಬೇಕಾಗುತ್ತೆ ಅನ್ನೋಂತ ಮಾತನ್ನ ಅವ್ರು ಹೇಳಿದ್ದಾರೆ. ಖಂಡಿತವಾಗ್ಲೂ ಹೆಚ್ಚು ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾರ ಅಭ್ಯಂತರನೂ ಇಲ್ಲ. ನೀವು ದಯವಿಟ್ಟು ನೋಡಿ ಅದನ್ನ. ಜನರಲ್ ಕಾನ್ಫಿಡೆನ್ಸ್ ಅನ್ನು ಹೆಚ್ಚು ಮಾಡತಕ್ಕಂತ ಇಲ್ಲ, ಪ್ರಯತ್ನವನ್ನು ಅದಕ್ಕಿಂತ ನಮ್ಮ ಮೊದಲೇ ಸರ್ಕಾರ ಅದು ನೋಡಿ. ಮಾಡಬೇಕಾಗಿದೆ ಅನ್ನೋಂತ ಮಾತನ್ನ ಅವ್ರು ಹೇಳಿದ್ದಾರೆ. ಹೆಗಡೆ ಅವರು ಪೇಜ್ ನಂಬರ್ 4 ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಪೇಜ್ ನಂಬರ್ 4 ಇದೆ, ಇದೆ, ನನ್ನ ಮುಂದೆನೂ ಇದೆ, ನನ್ನ ಕೈಲೂ ಇದೆ, ನನ್ನ ಕೈಲೂ ಇದೆ. ಸುದರ್ಶನ್ ಕೊನೆಯದಾಗಿ ಏನಂತೀರಿ? ಮಾತು ಹೇಳಿದ್ರು ಸರ್, ರಾಮಕೃಷ್ಣ ಹೆಗಡೆ ಅವ್ರ ಕಾಲ, ವೀರೇಂದ್ರ ಪಾಟೀಲ್ ಅವ್ರ ಕಾಲ, ಅದ್ರ ಜೊತೆಲಿ SM ಕೃಷ್ಣ ಅವರ ಅವಧಿನಲ್ಲಿ ಏನೇನು ಭಾಷಣ ಮಾಡ ಒಂದು ಅವಾಗ ಗವರ್ನರ್ಗಳು ಬದಲಾವಣೆ ಆಗಿದ್ದಾರೆ. ಇಲ್ಲಿ ಬಿಜೆಪಿ ಸರ್ಕಾರದಲ್ಲೂ ಇದೇ ಗವರ್ನರ್, 4 ಇಯರ್ಸ್ ಇದೇ ಗವರ್ನರ್. ಸುದರ್ಶನ್ ಅವರಿಗೆ ನೀವು ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಬಿಜೆಪಿ ವಿಚಾರವನ್ನ ಡಿವೇಟ್ ಮಾಡಿದ್ರು ಅವರು. ಅಲ್ಲಲ್ಲ, ಬಿಜೆಪಿ ಸರ್ಕಾರದಲ್ಲೂ ಇದೇ ಗವರ್ನರು, ಕಾಂಗ್ರೆಸ್ ಸರ್ಕಾರದಲ್ಲೂ ಇದೇ ಗವರ್ನರು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದೇಟ್ಕಿ ಇವರು ಆಸ್ ಎ ಪಾರ್ಟಿ ಲೀಡರ್ ತರ ಭಾಷಣ ಮಾಡೋದು ಅಂದ್ರೆ ಯಾರು ಓಕೆ ಫೈನ್. ಪಟೇಲ್ರೆ ಕೊನೆಯದಾಗಿ ಏನಂತೀರಿ? ಈಗ 83ಕ್ಕಿಂತ ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಅಧ್ವಾನಗಳು ನಡೆದು, ಲಂಕೇಶ್ ಪತ್ರಿಕೆ, ರೈತ ಚಳವಳಿ, ಗೋಕಾಕ್ ಚಳವಳಿ, ಅನೇಕ ಚಳವಳಿಗಳು ನಡೆದ ಮೇಲೆ ಒಂದು ಬದಲಾವಣೆ ಬಂತು 83ರಲ್ಲಿ. ಆವಾಗ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿನ ಸರ್ಕಾರದ ಈ ಎಲ್ಲ ಯಾವುದೇ ಒಂದು ಕೆಟ್ಟ ವಿಚಾರವನ್ನು ರಾಜ್ಯಪಾಲರ ಬಾಯಿಂದ ಅವರು ಹೇಳ್ತಿಲ್ಲ, ಆ ಪರಂಪರೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿಲ್ಲ. ಇವತ್ತು ರಾಜ್ಯಪಾಲರ ಹುದ್ದೆಗೆ ಒಂದು ಕೆಟ್ಟ ಕಪ್ಪು ಚುಕ್ಕೆನಿಟ್ಟು ಇವತ್ತು ದುರುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ ಇಲ್ಲಿ. ಓಕೆ ಸುದರ್ಶನ್, ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ. ಒಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಸರ್ಕಾರ ಚುನಾವಣೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷನೂ ಕೂಡ ಮ್ಯಾನಿಫೆಸ್ಟೋ ಕೊಡ್ತೇವೆ. ನಾವು ಓಕೆ ಮ್ಯಾನಿಫೆಸ್ಟೋ ಕೊಡ್ತೇವೆ, ಇಂತಿಂಥ ಭರವಸೆಗಳನ್ನ ಇಂತಿಂಥ ಒಂದು ನಿಮಿಷ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಂತ ಕಾರ್ಯಕ್ರಮಗಳು, ನಿಮ್ಮ ರೂಪರೇಷೆಗಳು, ನಿಮ್ಮ ಯೋಜನೆಗಳು, ಅದನ್ನು ಹೇಳಕ್ಕೆ ನಿಮಗೆ ಅವಕಾಶ ಇದೆ. ಅವಕಾಶ ಇದೆ. ಅದು ಪಾರ್ಟಿ ಪ್ರಣಾಳಿಕೆ, ಅದು ಪಾರ್ಟಿ ಪ್ರಣಾಳಿಕೆ, ಗವರ್ನರ್ ಪ್ರಣಾಳಿಕೆ ಅಲ್ಲ. ಇಲ್ಲಿ ಕೇಳಿವ್ರೆ, ಗವರ್ನರ್ ಪ್ರಣಾಳಿಕೆ ಅಲ್ಲ ಅದು. ಇಲ್ಲಿ ಕೇಳಿ, ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಭರವಸೆಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಆಗಬೇಕಾಗತ್ತೆ. ನಾವು ಹೇಳಿದಂಥ ಆಶ್ವಾಸನೆಗಳನ್ನ ಸರ್ಕಾರದ ಕಾರ್ಯಕ್ರಮಗಳಾಗಿ ಅದು ಜಾರಿಗೆ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಹೇಳೋದಕ್ಕೆ ಹೇಳೋ ಅಧಿಕಾರ ಇದೆ. ಎಲ್ಲವೂ ಕೂಡ ಬಂದಿದೆ. ಮ್ಯಾನಿಫೆಸ್ಟೋಲ್ಲಿ ಏನೆಲ್ಲ ವಿಷಯಗಳನ್ನ ಹೇಳುವಂತ ಪ್ರಯತ್ನ ಆಗಿತ್ತು, ಚುನಾವಣಾ ಸಂದರ್ಭದಲ್ಲಿ ಏನು ಆಶ್ವಾಸನೆಯನ್ನ ಕೊಟ್ಟಿತ್ತು, ಆ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡತಕ್ಕಂಥ ಪ್ರಯತ್ನ ಆಗಿದೆ. ಹಗರಣಗಳ ಬಗ್ಗೆ ಪ್ರಪಂಚದ ಎದುರುಗಡೆ ನಾವು ತಲೆ ತೆಗೆಯಬೇಕಾಗ ಎಲ್ಲಿ ಹಾಗಾದ್ರೆ ಹಿಂದೆ ನಂಬಿಕೆ ಹೋಗಿತ್ತು, ಈಗ ಮತ್ತೆ ನಂಬಿಕೆಯನ್ನ ಮರಳಿ ಸ್ಥಾಪನೆ ಮಾಡುವಂತ ಪ್ರಯತ್ನಗಳಾಗ್ತಾ ಇವೆ ಅಂತ ಒಂದು ಸಂದೇಶ ಅನಿಸಬೇಕಾಗಿತ್ತಾ? ಖಂಡಿತ ಬರಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಸರ್, ಸಾಲ ಮನ್ನಾ ಬಗ್ಗೆ ಪ್ರಸ್ತಾಪ ಮಾಡಿದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, SC/ST ನ್ಯಾಷನಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ತಂದಿರತಕ್ಕಂಥದ್ದು 80% ಅಮೌಂಟು, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಓನ್ಲಿ 20%. ಓಕೆ, ಆ ದುಡ್ಡನ್ನು ಯಾರು ವಾಪಸ್ ಕೊಡ್ತಾರೆ? ಇಲ್ಲಿ ಉಲ್ಲೇಖ ಮಾಡುವಂತ ಅವಶ್ಯಕತೆ. ಓಕೆ, ಅದು ಸಂಬಂಧಪಟ್ಟ ಇನ್ನಷ್ಟು ನಾವು ಚರ್ಚೆ ಮಾಡಿ ಇನ್ನೊಂದ್ಸರಿ. ಬೇರೆ ಪಟೇಲ್ರೆ, ಅಶ್ವಥ್ ನಾರಾಯಣ ಅವರೇ, ಸುದರ್ಶನ್ ಅವರು ಇಲ್ಲಿ ತನಕ ಒಂದು ಸಾಕಷ್ಟು ಮಾತಾಡಿದ್ರಿ. ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ರಾಜ್ಯಪಾಲರ ಮಾತು. ಹಿಂದೂ ಕೂಡ ಹಲವಾರು ರಾಜ್ಯಪಾಲರು ಇದು ಸಂಬಂಧಪಟ್ಟಾಗ ಮಾತಾಡಿದ್ದಾರೆ. ಆದರೆ ಹಿಂದಿನ ಸರ್ಕಾರವನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡಂಥ ಉದಾಹರಣೆ ಇಲ್ಲ. ಅದರಲ್ಲೂ ಹಿಂದಿನ ಸರ್ಕಾರ, ಹಿಂದಿನ ವ್ಯವಸ್ಥೆ ಅನ್ನುವಂಥದ್ದು ಕರ್ನಾಟಕದ ಘನತೆ ಗೌರವವನ್ನು ಮಣ್ಣುಪಾಲು ಮಾಡಿದೆ ಅನ್ನುವಂಥ ಮಾತು, ಸುದರ್ಶನ್ ಪ್ಲೀಸ್ ಅನ್ನುವಂಥ ಮಾತು ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ. ರಾಜ್ಯಪಾಲರು ಇದನ್ನು ಪ್ರಸ್ತಾಪ ಮಾಡುವಂಥ ಅಗತ್ಯ ಇತ್ತ ಅನ್ನುವಂಥದ್ದು. ಜೊತೆಗೆ BJPಯಲ್ಲಿ ಆಗ್ತಿರುವಂಥ ಗೊಂದಲಗಳು ಎಲ್ಲೋ ಕಡೆ ಆರಂಭದಲ್ಲೇ BJPಯ ನಾಯಕರು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಮುಂದೆ ಏನು ಕಾದಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಸೂಚನೆ, ಇದು ಸಣ್ಣ ಸೂಚನೆ ಮಾತ್ರ. ಇದು ನಾಯಕರಿಗೆ ಒಂದು ದೊಡ್ಡ ಪಾಠವಾಗಿ ಪರಿಗಣಿಸಬೇಕು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತು ನಾವು SMS ಜನಾಭಿಮತವನ್ನು ಕೇಳಿದ್ವಿ. ಶ್ರೀನಿವಾಸ್ ಅವರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸುವಂಥ BCCI ನಿರ್ಧಾರ ಸರಿನಾ ಅನ್ನುವಂಥದ್ದು. ಒಟ್ಟು ಬಂದಿರುವಂಥ ಸಂದೇಶಗಳು 12,780. ಹೌದು, ಶ್ರೀನಿವಾಸ್ ಅವರನ್ನು ಅಧ್ಯಕ್ಷರನ್ನಾಗಿ ಮುಂದುವರಿಸುವಂಥ BCCI ನಿರ್ಧಾರ ಸರಿಯಾಗಿರ್ತಿತ್ತು ಅಂತ ಹೇಳಿದಂಥವ್ರು 14% ಜನ, ತಪ್ಪು ಅಂತ ಹೇಳಿದಂಥವ್ರು 86% ಜನ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.